ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಏನಾಗ್ತದೆ? ಲಕ್ಷ್ಮಿ ವೈಷ್ಣವ್ಗೆ ಹಾಕದ ಖಡಕ್ ಪ್ರಶ್ನೆ ಏನು? ವೈಷ್ಣವ್ ತಬ್ಬಿಬ್ಬಾಗಿದ್ ಯಾಕೆ? ಕಾವೇರಿಗೆ ಭಿಕ್ಷು ದೊಡ್ಡದಾಗಿ ಏನು ನಡೆಯತ್ತಾ? ಹಾಗಿದ್ರೆ ಪೂಜೆ ಮುನ್ನ ಇಲ್ಲಿ ಲಕ್ಷ್ಮಿಗೆ ಗೊತ್ತಾದಂತ ಆ ಒಂದು ಬಿಗ್ ಸತ್ಯ ಏನು? ಇದೆಲ್ವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ. ಇಲ್ಲಿ ದೇವಸ್ಥಾನಕ್ಕೆ ಇನ್ನೂ ಕೂಡ ಲಕ್ಷ್ಮಿ ಬಂದೇ ಇಲ್ವಲ್ಲ ಅಂತ ಹೇಳಿ ಎಲ್ಲರೂ ಕೂಡ ಕಾತರಿಸಿದ್ದಾರೆ. ಇನ್ನೇನಪ್ಪ ಮಾಡುದು, ಸಮಯ ಮೀರ್ತದ, ಲಕ್ಷ್ಮಿ ಕೂಡ ಇನ್ನು ಬರ್ಲಿಲ್ವಲ್ಲ ಅಂತ ಅನ್ಕೋತದಾಗ ಇಲ್ಲಿ ಪುರೋಹಿತರು ಇನ್ನು 10 ನಿಮಿಷ ಇರುವುದು, 10 ನಿಮಿಷದೊಳಗೆ ಪೂಜೆ ನಡಿಬೇಕು, ಗಂಡ ಹೆಂಡತಿ ಇಬ್ರು ಕೂಡ ಪೂಜೆಗೆ ಕುತ್ಕೋಬೇಕಾಗತ್ತೆ, ಇಲ್ಲ ಅಂದ್ರೆ ಈ ಒಂದು ಪೂಜೆನ ನಿಲ್ಸ್ಲೇಬೇಕಾಗತ್ತೆ ಅಂತ ಹೇಳ್ತಿದ್ದಾರೆ. ಈ ಕಡೆ ಪೂಜೆ ಇಟ್ಕೊಂಡಿದ್ದೆ ಒಳ್ಳೇದಾಗ್ಬೇಕು ಅಂತ, ಈ ರೀತಿ ಪೂಜೆ ನಿಲ್ಸಿದ್ರೆ ಏನ್ ಸರಿ ಇರತ್ತೆ ಅಂತ ಸುಪ್ರೀತ್ ಅವರು ಹೇಳ್ತಿದ್ದಾಗ ಈ ಕಡೆ ಏನು ಕಾವೇರಿ ಅವರ ನಿಮ್ ಮಾತನ್ನ ಕೇಳ್ಕೊಂಡು ನಿಮ್ ಮಾತಿಗೆ ಬೆಲೆ ಕೊಟ್ಟು ನಾನು ಎಲ್ಲಾ ಕೆಲ್ಸ ಕೂಡ ಬಿಟ್ಟು ನಿಮ್ ಪೂಜೆ ಮಾಡ್ಕೊಡೋಣ ಅಂತ ಬಂದೆ, ಆದ್ರೆ ಇಲ್ಲಿ ನೋಡಿದ್ರೆ ನನ್ಗೆ ಅವಮಾನ ಆಗ್ತಿದ್ಯಲ್ಲ ಅಂತ ಹೇಳ್ತಿದ್ರೆ ದಯವಿಟ್ಟು ಆ ರೀತಿ ತಪ್ಪು ತಿಳ್ಕೊಬೇಡಿ. ಪರಿಸ್ಥಿತಿ ಆಗಿದೆ ಅಲ್ವಾ, ಅದಕ್ಕೋಸ್ಕರ ಸ್ವಲ್ಪ ಸಮಯ ವೇಟ್ ಮಾಡೋಣ, ಇನ್ನೂ 10 ನಿಮಿಷ ಇದೆ ಅಲ್ವಾ ಅಂತ ಎಲ್ಲ ಹೇಳ್ತಿದ್ರೆ, ನೀವು ಕೂಡ ಶ್ರುತಿ ತಾಳ ಸರಿ ಇಲ್ಲ ಅಂದ್ರೆ ಮ್ಯೂಸಿಕ್ ಮಾಡ್ತೀರಾ ವೈಷ್ಣವ್ ಅಂತ ಪುರೋಹಿತರು ಪ್ರಶ್ನೆ ಕೇಳ್ತಿದ್ದಾರೆ. ಹಾಗೇನೆ ನಾವು ಕೂಡ ಕಾಲನ ಮೀರಿ ಯಾವುದೇ ರೀತಿ ಪೂಜೆ ಮಾಡುವುದಿಲ್ಲ, ನಾನು ಇನ್ನೂ ಸಮಯ ವ್ಯರ್ಥ ಮಾಡುವುದಿಲ್ಲ, ನಮಗೂ ಕೂಡ ತುಂಬಾ ಕೆಲಸ ಇರುತ್ತೆ, ಈ ಪೂಜೆನ ನಾನು ಇಲ್ಲೇ ನಿಲ್ಸಿ ಹೋಗ್ತೀನಿ ಅಂತ ಹೇಳಿ ಹೋಗೋಕೆ ಮುಂದಾಗ್ತಿದ್ದಾರೆ. ಅಷ್ಟ್ರಲ್ಲಿ ಕಡೆ ಲಕ್ಷ್ಮಿ ತನ್ನ ದೊಡ್ಡಪ್ಪನ ಜೊತೆ ಎಂಟ್ರಿ ಕೊಟ್ಟೆ ಬಿಡ್ತಾರೆ. ಲಕ್ಷ್ಮಕ್ಕ ಬಂದ ಬಿಟ್ರು ಅಂತ ಗಂಗಕ್ಕ ಹೇಳ್ತಿದ್ದಾಗ ಎಲ್ರು ತಿರುಗಿ ನೋಡ್ತಾರೆ. ಫುಲ್ ಖುಷಿ ಆಗತ್ತೆ, ಬಿಕಾಸ್ ಲಕ್ಷ್ಮಿ ಪೂಜೆಗೆ ಬಂದಿದ್ದಾಳೆ. ಇಲ್ಲಿ ಕಾವೇರಿ ಅವ್ರಿಗಂತೂ ಬಿಗ್ ಶಾಕ್ ಆಗ್ತದೆ. ಏನಪ್ಪಾ ಇದು, ಏನು ಅನ್ಕೊಂಡ್ರೆ ಏನು ಆಗ್ತದೆ, ಇಷ್ಟೆಲ್ಲ ಆದ್ಮೇಲೂ ಕೂಡ ಲಕ್ಷ್ಮಿ ಪೂಜೆಗೆ ಬಂದ್ಲ, ಏನಾಗ್ತದೆ ಅಂತ ಅನ್ಕೋತಿದ್ದಾರೆ. ಬಿಕಾಸ್ ಅವ್ರು ಅನ್ಕೊಂಡಿದ್ರು ಲಕ್ಷ್ಮಿ ಪೂಜೆಗೆ ಬರಲ್ಲ, ಈ ಒಂದು ಪೂಜೆನ ಇಟ್ಕೊಂಡಿದ್ದೆ ಅವರು, ಅದೇ ಕಾರಣಕ್ಕೆ ಲಕ್ಷ್ಮಿ ಪೂಜೆಗೆ ಬರಬಾರ್ದು, ಈ ಒಂದು ಸಂಸಾರದಿಂದ ದೂರ ಆಗ್ಬೇಕು ಅನ್ನೋ ಕಾರಣಕ್ಕೆ. ಆದ್ರೆ ಅವರ ಪ್ಲಾನ್ ಉಲ್ಟಾ ಹೊಡಿತು. ಇಲ್ಲಿ ಲಕ್ಷ್ಮಿ ಪೂಜೆಗೆ ಬರ್ತಾಳೆ. ಇದನ್ನ ನೋಡಿದ್ದೆ ವೈಷ್ಣವ್ ಲಕ್ಷ್ಮಿನ ನೋಡಿದ ತಕ್ಷಣ ಹೋಗಿ ಅಪ್ಕೋತಾನೆ. ನೀವಿಂದ ನನ್ಗೆ ಎಷ್ಟು ಒದ್ದಾಡ್ಬಿಟ್ಟೆ ಗೊತ್ತಾ, ಎಷ್ಟು ಟೆನ್ಷನ್ ಆಯ್ತು ಗೊತ್ತಾ, ಇಡೀ ಪ್ರಪಂಚನೇ ನಿಂತ ಹೋಗಿದೆ ಅಂತ ಅನ್ನಿಸ್ಬಿಡ್ತು ಅಂತ. ನಮ್ಮ ಹುಡುಗ ಇಷ್ಟೆಲ್ಲ ಹಚ್ಕೊಂಡ್ಬಿಟ್ಟಿದಾನ, ಅಯ್ಯೋ ನಮ್ ಲಕ್ಷ್ಮಕ್ಕ ಹೇಳ್ದೆ ನಮ್ಮ ಹುಡುಗಂಗೆ ಬದುಕಕ್ಕೆ ಆಗಲ್ಲ ಹೆಂಡತಿ ಬಿಟ್ಟು ಅಂತ ಹೇಳಿ ಇಲ್ಲಿ ಗಂಗಕ್ಕ ಸುಪ್ರೀತ್ ಅವರು ಹೇಳ್ತಿದ್ದಾರೆ. ಆದ್ರೆ ಇಲ್ಲಿ ಲಕ್ಷ್ಮಿಗೆ ಮಾತ್ರ ಸಾಕಷ್ಟು ಪ್ರಶ್ನೆಗಳು ಮನಸ್ಸಲ್ಲೇ ಕಾಡ್ತಿದೆ. ಇದೇನಿದು, ವೈಷ್ಣವ್ ಅವರು ಈ ರೀತಿ ಮಾತಾಡ್ತಿದ್ದಾರೆ, ಆದ್ರೆ ಕೀರ್ತಿನ ಮನಸ್ಸಲ್ಲಿ ಇಟ್ಕೊಂಡು ಗೊಂದಲದಲ್ಲಿದ್ದಾರೆ. ಇವ್ರೀಗ ನಡ್ಕೋತಿರೋದು ನಿಜಾನ ಸುಳ್ಳ ಅಂತ. ಹಾಗಿದ್ರೆ ಲಕ್ಷ್ಮಿ ಹೇಗೆ ದೇವಸ್ಥಾನಕ್ಕೆ ಬರಲ್ಲ ಅಂತ ಹೇಳ್ದವಳು ಪೂಜೆಗೆ ಬಂದ್ಲು ಅಂದ್ರೆ ಫ್ಲಾಶ್ ಬ್ಯಾಕ್ ಇದೆ. ಅಲ್ಲಿ ಲಕ್ಷ್ಮಿನ ದೊಡ್ಡಪ್ಪ ಪ್ರಶ್ನೆ ಮಾಡಿದ್ರು ಕೂಡ ಲಕ್ಷ್ಮಿ ಯಾವ ಸತ್ಯ ಹೇಳ್ದೆ ಹೋಗ್ತಾರೆ. ನಂತರ ಇಲ್ಲಿ ದೊಡ್ಡಪ್ಪ ಭಾಗ್ಯಗೆ ಕಾಲ್ ಮಾಡಿ ವಿಚಾರಿಸೋಣ, ಇದ್ರ ಬಗ್ಗೆ ಕೇಳೋಣ ಅಂತ ಅನ್ಕೋತಾರೆ. ಬಟ್ ಬೇಡ ಅಂತ ಅನ್ಕೋತಾರೆ. ಅಷ್ಟರಲ್ಲಿ ಆ ಕಡೆ ತಿಳ್ಕೊಂಡೆ ಒಂದು ರಾಕೆಟ್ ಇರುತ್ತೆ, ಆ ರಾಕೆಟ್ ನ ಓಪನ್ ಮಾಡಿ ನೋಡಿದ್ರೆ ಲಕ್ಷ್ಮಿ ಅದ್ರಲ್ಲಿ ನನ್ ಮೋಸ ಹೋದೆ, ನನ್ನ ಸಂಸಾರ ಹಾಳಾಯ್ತು, ನನ್ಗೆ ನನ್ ಗಂಡ ಮೋಸ ಮಾಡ್ಬಿಟ್ಟು ಅರ್ಧಂಬರ್ಧ ಸತ್ಯ ಹೇಳಿದ್ರು, ಪೂರ್ತಿ ಸತ್ಯನ ನನ್ನಿಂದ ಮುಚ್ಚಿಟ್ರು, ನಾನ್ ನಮ್ದವ್ರೆ ಮೋಸ ಮಾಡ್ಬಿಟ್ರು, ನನ್ನವ್ರು ಅನ್ಕೊಂಡವ್ರು ಯಾರು ನನ್ನವ್ರಲ್ಲ, ಎಲ್ಲಾ ಕೂಡ ಒಂದು ಸುಳ್ಳಿನ ಸಂಕೂಲಲ್ಲಿ ನಾನು ಇಷ್ಟು ದಿನ ಇದ್ದೆ ಅಂತ ಹೇಳಿ ಬರ್ದಿರತ್ತೆ. ಅದನ್ನ ನೋಡಿದ್ದೆ ಅವ್ರ ದೊಡ್ಡಪ್ಪಂಗೆ ಅರ್ಥ ಆಗತ್ತೆ, ಲಕ್ಷ್ಮಿಗೆ ಕೀರ್ತಿ ಬಗ್ಗೆ ಗೊತ್ತಾಗಿದೆ ಅಂತ. ಹಾಗಾಗಿ ಹೊರಗಡೆ ಬಂದದ ಲೆಟರ್ ತೋರಿಸಿ ನಿನ್ಗೆ ವೈಷ್ಣವ್ ಲವರ್ ಕೀರ್ತಿ ಅನ್ನೋ ವಿಷಯ ಗೊತ್ತಾಯ್ತು ಅಲ್ವಾ ಅಂತ ಪ್ರಶ್ನೆ ಮಾಡ್ತಿದ್ರೆ, ನಿಮ್ಗೇನ್ ಗೊತ್ತಿದೆ ದೊಡ್ಡಪ್ಪ ಇದೆಲ್ಲ ಅಂದಾಗ, ನೋಡಮ್ಮ ಇವತ್ತು ನೀನು ವೈಷ್ಣವ್ ಮೇಲೆ ಕೋಪ ಮಾಡ್ಕೊಳ್ಳೋದ್ರಿಂದ ಯಾವುದೇ ರೀತಿ ಪ್ರಯೋಜನ ಇಲ್ಲ ಅಂದಾಗ ಅವ್ರು ನನ್ನ ಹತ್ರ ಸುಳ್ಳು ಹೇಳಿದ್ದಾರೆ ದೊಡ್ಡಪ್ಪ, ವಿಶ್ವನ ಮುಚ್ಚಿಟ್ಟಿದ್ದಾರೆ ಅಂತ ಹೇಳಿದಾಗ, ಸುಳ್ಳು ಹೇಳಿದ್ದು ನಿನ್ ಗಂಡ ಅಲ್ಲ, ಸುಳ್ಳು ಹೇಳು ಹಾಗೆ ಪ್ರಮಾಣ ಮಾಡಿಸ್ಕೊಂಡವರು ಕೂಡ ಸುಳ್ಳು ಪಾಲ್ದಾರಲ್ವಾ, ನಿಜ ಹೇಳ್ಬೇಕು ಅಂದ್ರೆ ಅವ್ರಲ್ವಾ ಮೋಸ್ಗಾರರು. ಇದಕ್ಕೆಲ್ಲ ಕಾರಣ ನಾನಮ್ಮ, ದಯವಿಟ್ಟು ನನ್ನನ್ನ ಕ್ಷಮಿಸ್ಬಿಡು. ವೈಷ್ಣವ್ ಅಂದೇ ನಿನ್ನ ಹತ್ರ ಸತ್ಯ ಹೇಳ್ಬೇಕು ಅಂತ ಹೊರಟು ಬರ್ತಿದ್ದ, ಆದ್ರೆ ಅವತ್ತು ಸತ್ಯ ಹೇಳ್ಬೇಡ ಅಂತ ತಡೆದಿದ್ದ ನಾನು, ನಿನ್ನ ಸಂಸಾರ ಹಾಳಾಗ್ಬಾರ್ದು ಅಂತ. ಆಗ ಅವನು ಸತ್ಯ ಹೇಳ್ದೆ ಹೇಗ್ ಮುಚ್ಚಿಡೋದು, ಅದು ತಪ್ಪಲ್ವಾ ಅಂದಾಗ, ಸಂಸಾರ ಉಳಿಸ್ಕೊಳ್ಳೋಕೆ ಆ ರೀತಿ ಸುಳ್ಳು ಹೇಳಿದ್ರೆ ಏನೂ ಕೂಡ ತಪ್ಪಿಲ್ಲ ಅಂತ ನಾನು ಹೇಳ್ದೆ. ಹಾಗಾಗಿ ಪ್ರಮಾಣ ಮಾಡಿಸ್ಕೊಂಡೆ, ಅದಕ್ಕೋಸ್ಕರ ಅವ್ನು ಸುಳ್ಳು ಹೇಳಿದ್ನೆ ಹೊತ್ತು ನಿನ್ಗೆ ಮೋಸ ಮಾಡ್ಬೇಕು ಅಂತಲ್ಲ. ವೈಷ್ಣವ್ ತುಂಬಾನೇ ಒಳ್ಳೆ ಹುಡುಗ, ಅವನತ್ರ ನೀನು ಈ ರೀತಿ ಕೋಪ ಮಾಡ್ಕೊಳ್ಳೋದು ತಪ್ಪಾಗತ್ತೆ ಮಗಳ, ಯಾಕಂದ್ರೆ ಅಂತ ಗಂಡ ಸಿಗೋದಕ್ಕೆ ನೀನ್ ತುಂಬಾ ಅಂದ್ರೆ ತುಂಬಾ ಪುಣ್ಯ ಮಾಡಿದ್ಯಾ ಅಂತ ಹೇಳ್ತಿದ್ದಾರೆ. ನೀವ್ಯಾಕೆ ದೊಡ್ಡಪ್ಪ ಸತ್ಯ ಹೇಳುದನ್ನ ತಡೆದ್ರಿ ಅಂದಾಗ,
ನಿನ್ ಸಂಸಾರ ಹಾಳಾಗ್ಬೋದು, ಆ ಮಾತನ್ನ ಕೇಳಿ ನಿನ್ಗೆ ಆಘಾತ ಆಗ್ಬೋದು ಅನ್ನೋ ಕಾರಣಕ್ಕಮ್ಮ ಅಂತ ಹೇಳ್ತಿದ್ದಾರೆ. ಜೊತೆಗೆ ನಿನ್ನ ಹತ್ರ ವೈಷ್ಣವ್ ಸತ್ಯ ಮುಚ್ಚಿಟ್ಟಿದ್ದಾನೆ, ಪ್ರೀತಿ ವಿಷಯ ಹೇಳಿದಾನೆ, ಪ್ರತಿಯೊಂದನ್ನು ಹೇಳಿದಾನೆ, ಅವನ್ ಮನಸ್ಥಿತಿ ಹೇಳಿದಾನೆ. ಜಸ್ಟ್ ಹೆಸರನ್ನ ಮಾತ್ರ ಮುಚ್ಚಿಟ್ಟಿರೋದು ಅವನು. ಅದನ್ನು ಹೊರತಾಗಿ ಅವನು ಏನೂ ಕೂಡ ಮುಚ್ಚಿಟ್ಟಿಲ್ಲ ಅನ್ನೋದು ನಿನ್ಗೂ ಕೂಡ ಗೊತ್ತಿದೆ ಅಲ್ವಾ ಅಂತ ಹೇಳ್ತಾರೆ. ಆದ್ರೂ ದೊಡ್ಡಪ್ಪ ಅಂತ ಹೇಳಿದಾಗ ಇಲ್ಲಿ ನೋಡಮ್ಮ, ವೈಷ್ಣವ್ ಯಾವತ್ತೂ ಕೂಡ ನಿಮ್ಗೆ ಸತ್ಯ ಹೇಳ್ಬೇಕು ಅಂತಾನೆ ಟ್ರೈ ಮಾಡ್ಲಿಲ್ವಾ? ಯೋಚನೆ ಮಾಡು ಅಂತ ಹೇಳಿದಾಗ ಅಂದು ಮರದ ಹತ್ರ ಹೋಗಿ ಕೀರ್ತಿ ಅನ್ನೋ ಹೆಸರು ಬರ್ದದ್ದು. ನಂತರ ಬನ್ನಿ ನೋಡಿ ಅಂತ ಹೇಳಿದಾಗ ಇಲ್ಲಿ ನೋಡಲ್ಲ ಅಂದಾಗ ನನ್ ಮನ್ಸಿಗೆ ಸಮಾಧಾನ ಆಗ್ಬಾರ್ದ ಅಂದಾಗ ನೀವ್ ಸತ್ಯ ಹೇಳಿದಿರಾ ಅನ್ನೋ ಸಮಾಧಾನ ನನ್ಗಿರತ್ತೆ. ಹಾಗೆ ನಿಮ್ಗೂ ಕೂಡ ನನ್ನ ಹೆಂಡತಿ ಹತ್ರ ಯಾವ್ದೇ ವಿಷಯ ಮುಚ್ಚಿಟ್ಟಿಲ್ಲ ಅನ್ನೋ ಸಮಾಧಾನ ಇರತ್ತೆ. ಅಷ್ಟು ಸಾಕು ಅಂತ ಹೇಳಿದು ಎಲ್ಲವೂ ಕೂಡ ಲಕ್ಷ್ಮಿಗೆ ನೆನಪಾಗತ್ತ. ನಂತರ ಈಗ ಪೂಜೆಗೆ ಬರ್ತೀಯ ಅಲ್ವಮ್ಮ ಅಂದಾಗ ಪೂಜೆಗೆ ಬರ್ತೀನಿ ದೊಡ್ಡಪ್ಪ, ಆದ್ರೆ ಪೂಜೆಗೆ ಮುನ್ನ ಒಂದ್ ಪ್ರಶ್ನೆ ಇದೆ. ಸಂಸಾರ ಅನ್ನೋದು ಅದ್ರ ಮೇಲ್ ನಿಂತಿದೆ ಅಂತ ಹೇಳಿದಾಗ ಏನ್ ಮಾತಾಡ್ತಿದ್ಯಾ ಲಕ್ಷ್ಮಿ? ಸಂಸಾರ ಅನ್ನೋದು ಸಾಕಷ್ಟು ಬರತ್ತೆ ಸಂಸಾರದಲ್ಲಿ, ಅದಕ್ಕೆ ಹೊಂದ್ಕೊಂಡು ಹೋಗ್ಬೇಕಾಗಿರೋದು ನಿನ್ ಕರ್ತವ್ಯ ಅಮ್ಮ ಅಂತ ದೊಡ್ಡಪ್ಪ ಹೇಳ್ತಿದ್ರು ಕೂಡ ಅವ್ರಿಗೆ ಕೀರ್ತಿ ಬಗ್ಗೆ ಇನ್ನೂ ಕೂಡ ಫೀಲಿಂಗ್ಸ್ ಇದೆ. ದೊಡ್ಡಪ್ಪ ನಿಮ್ಗೆ ಯಾರು ಹೇಳಿದ್ರು ಫೀಲಿಂಗ್ಸ್ ಇಲ್ಲ ಅಂತ? ವೈಷ್ಣವ್ ಯಾಕೆ ಗೊಂದಲದಲ್ಲಿದ್ರು, ಲಕ್ಷ್ಮಿ ಕೀರ್ತಿ ಯಾಕೆ ಒದ್ದಾಡ್ತಿದ್ಲು ಅನ್ನೋದು ನನಗೆ ಇವತ್ತು ಅರ್ಥ ಆಗ್ತದೆ. ಇವತ್ತು ಎಲ್ಲಾ ಕೂಡ ತಿಳಿಯಾಗಿದೆ. ಅವತ್ತು ನನ್ನ ಗಂಡ ನನ್ನನ್ನ ಪ್ರೀತಿ ಮಾಡ್ತಾರೆ ಅಂತ ಕಾಯ್ತಾ ಇದ್ದೆ ಹೊರತು ನನ್ನ ಸುತ್ತಮುತ್ತ ಏನಾಗ್ತಿದೆ ಅಂತ ಅಬ್ಸರ್ವ್ ಮಾಡಿಲ್ಲ. ಮಾಡಿದಿದ್ರೆ ಗೊತ್ತಾಗ್ತಿತ್ತು ದೊಡ್ಡಪ್ಪ. ಪ್ರೀತಿ ಅನ್ನೋದು ಬಟ್ಟೆ ಬದಲಾಯಿಸಿದಾಗಲ್ಲ ಅಲ್ವಾ ಫೀಲಿಂಗ್ಸ್ ಅನ್ನೋದು ಅಂತ ಹೇಳ್ತಿದ್ದಾಳೆ. ಜೊತೆಗೆ ಆ ಪ್ರಶ್ನೆಗೆ ಉತ್ತರ ಕಂಡ್ಕೊಂಡ್ ನಂತರನೇ ಎಲ್ಲ ಕೂಡ ನಿರ್ಧಾರ ಆಗತ್ತೆ ಅಂತ ಅದನ್ನೇ ನೆನ್ಪು ಮಾಡ್ಕೋತಾಳೆ ಲಕ್ಷ್ಮಿ. ಇಲ್ಲಿ ಕಾವೇರಿ ಅವರು ಅಬ್ಸರ್ವ್ ಮಾಡ್ತಾರೆ, ಎಲ್ರು ಮುಂದೆ ನನ್ನ ಮಗ ಪುಟ್ಟ ಲಕ್ಷ್ಮಿನ ಅಪ್ಕೊಂಡ್ರು. ಲಕ್ಷ್ಮಿ ಈ ರೀತಿ ಇರೋದ್ ನೋಡಿದ್ರೆ ಅವಳು ಅಪ್ಕೊಂಡಿಲ್ಲ. ಇದನ್ನ ನೋಡಿದ್ರೆ ಖಂಡಿತ ದೊಡ್ಡದಾಗಿ ಏನೋ ಆಗತ್ತೆ ಅಂತ. ನಂತರ ಪೂಜೆಗೆ ತಡ ಆಗ್ತಿದೆ, ಬಾ ಲಕ್ಷ್ಮಿ ಕುತ್ಕೋ ಅಂತಂದ್ರೆ ಇಲ್ಲಿ ಲಕ್ಷ್ಮಿ ಮುಂದಕ್ಕೆ ಬರ್ತಲ್ಲ. ಬಿಕಾಸ್ ಆ ಪ್ರಶ್ನೆ ಕೇಳ್ಬಿಡೋಣ ಅಂತ ಅನ್ಕೋತಿದ್ದಾಳೆ. ಏನಿದು ಲಕ್ಷ್ಮಿ ಪೂಜೆಗೆ ಬಂದಿದ್ಯಾ, ಬಂದ್ ಕುತ್ಕೊಳಕ್ ಆಗಲ್ವಾ? ತಡ ಆಗ್ತಿದೆ ಅಂತ ಹೇಳ್ತಿದ್ರು ಕೂಡ ಇದೇ ರೀತಿ ಹಠ ಮಾಡ್ಕೊಂಡು ನಿಂತಿದ್ಯಲ್ಲ ಅಂತ ಜೋರ್ ಮಾಡಿ ಮಾತಾಡ್ತಿದ್ದಾರೆ. ಪುಟ್ಟನ್ಗೆ ನಾಳೆ ಹೈದ್ರಾಬಾದ್ಗೆ ಹೋಗೋದಿರ, ಈ ಕಾನ್ಸರ್ಟ್ ಇದೆ ಅವನ್ಗೆ, ಇದನ್ನ ಪೂಜೆ ಮುಗಿಸ್ಕೊಂಡು ಅವ್ನು ಈಗ್ಲೇ ಹೈದ್ರಾಬಾದ್ಗೆ ಹೊರಡ್ಬೇಕಾಗಿದೆ, ಸುಮ್ನೆ ಒಳಗಡೆ ಬಾ, ಪೂಜೆ ಕುತ್ಕೋ ಅಂತ ಹೇಳ್ತಿದ್ದಾರೆ. ಪೂಜೆಗೆ ಬಂದಿರೋಳು ಬರೋದಿಲ್ವಾ? ಬರ್ತಾಳಿರು ಕಾವೇರಿ, ಯಾಕೆ ಇಷ್ಟೊಂದು ರೇಗ್ತಾ ಇದ್ಯಾ ಅಂತ ಹೇಳಿ ಬೇಜಾರ್ ಮಾಡ್ಕೋಬೇಡಮ್ಮ, ಬಾ ಕುತ್ಕೋ ಅಂತ ಹೇಳಿ ಕೃಷ್ಣ ಅಂಕಲ್ ಕೂಡ ಕರೀತಾರೆ. ನಂತರ ದೊಡ್ಡಪ್ಪನ ಮುಖ ನೋಡಿದೆ ಈ ಕಡೆ ಲಕ್ಷ್ಮಿ ವೈಷ್ಣವ್ ಜೊತೆ ಪೂಜೆಗೆ ಹೋಗಿ ಕುತ್ಕೋತಾಳೆ. ಇಲ್ಲಿ ಪುರೋಹಿತರು ಪೂಜೆಯ ಒಂದು ಎಲ್ಲಾ ಶಾಸ್ತ್ರಗಳನ್ನ ಮಾಡ್ತಾ ಇದ್ರೆ ಇಲ್ಲಿ ಏನೋ ನಡೆಯುತ್ತೆ ಅಂತ ಇಲ್ಲಿ ಮನೆಯವ್ರಿಗೂ ಕೂಡ ಅನ್ನಿಸುತ್ತೆ. ಬಿಕಾಸ್ ಎಂದೂ ಕೂಡ ಲಕ್ಷ್ಮಿ ಇಷ್ಟು ಕೋಪ ಮಾಡ್ಕೊಂಡಿರ್ಲಿಲ್ಲ, ಅಷ್ಟು ಕೋಪ ಮಾಡ್ಕೊಂಡಿದ್ದಾಳೆ. ತುಂಬಾ ರೇರ್ ಆಗಿ ಕೋಪ ಮಾಡ್ಕೊಂಡವ್ರ ಕೋಪ ಅಂತೂ ತುಂಬಾನೇ ದೊಡ್ಡದಾಗಿರತ್ತೆ ಅಂತ ಗೊತ್ತು. ಅದಕ್ಕೋಸ್ಕರ ದೊಡ್ಡದಾಗೇನೋ ನಡಿಬಹುದು ಅಂತ ಗಾಬರಿ ಮಾಡ್ಕೋತಿದ್ರೆ ಈ ಕಡೆ ಕಾವೇರಿ ಅವರಂತೂ ಏನಪ್ಪಾ ಪೂಜೆಗೆ ಬರಲ್ಲ ಅಂತ ಅನ್ಕೊಂಡ್ರೆ ಪೂಜೆಗೆ ಬಂದು ಕುತ್ಕೊಂಡ್ಬಿಟ್ಲಲ್ಲ, ಏನ್ ಮಾಡುದು ಅಂತ. ನಂತರ ವೈಷ್ಣವ್ ಪುರೋಹಿತರು ಕೊಟ್ಟದನ್ನ ಲಕ್ಷ್ಮಿ ಕೈಗೆ ಕೊಡೋಕ್ ಹೋದ್ರೆ ಲಕ್ಷ್ಮಿ ಇಸ್ಕೊಳ್ಳೋಕೆ ಮುಂದಾಗ್ತಿಲ್ಲ. ತಗೊಳ್ಳಿ ಲಕ್ಷ್ಮಿ ಅವ್ರೆ, ಏನ್ ಮನ್ಸಲ್ಲಿ ಕೊರೀತದ ನಿಮ್ಗೆ ಹೇಳಿ ಅಂತ ಕೇಳಿದಾಗ ನನ್ನಲ್ಲಿ ಒಂದ್ ಪ್ರಶ್ನೆ ಇದೆ, ಆ ಪ್ರಶ್ನೆಗೆ ಉತ್ತರ ಬೇಕು ಅಂತ ಹೇಳ್ತಾಳೆ. ಪೂಜೆ ಆದ ನಂತರ ನಿಮ್ಮ ಎಲ್ಲಾ ಪ್ರಶ್ನೆಗಳಿಗೂ ಕೂಡ ನಾನು ಉತ್ತರ ಕೊಡ್ತೀನಿ ಅಂತ ವೈಷ್ಣವ್ ಹೇಳಿದ್ರೆ, ಇಲ್ಲ ಪೂಜೆಗೂ ಮುನ್ನನೇ ಈ ಪ್ರಶ್ನೆಗೆ ಉತ್ತರ ಸಿಗ್ಬೇಕು, ಇಲ್ಲ ಅಂದ್ರೆ ಈ ಒಂದು ಪೂಜೆ ಮಾಡೋದ್ರಿಂದ ಯಾವ್ದೇ ರೀತಿ ಪ್ರಯೋಜನ ಇಲ್ಲ, ಪೂಜೆ ಮಾಡ್ತಿರೋದು ಸಂಸಾರ ಚೆನ್ನಾಗಿರ್ಬೇಕು ಅಂತ. ಆ ಉತ್ತರದ ಮೇಲೆನೆ ಇದೆಲ್ಲ ಕೂಡ ನಿಂತಿರುವುದು ಅಂತ ಹೇಳಿದಾಗ ವೈಷ್ಣವ್ಗೆ ಶಾಕ್ ಆಗುತ್ತೆ. ಏನದು ಸರಿ ಆಯ್ತು ಕೇಳಿ ಅಂತ ಹೇಳಿದಾಗ, ನೀವು ನಿಮ್ಮ ಒಂದು ಪ್ರೀತಿಯಿಂದ ಎಷ್ಟು ದೂರ ಬಂದಿದ್ದೀರಾ, ನೀವು ಇನ್ನೂ ಕೂಡ ಹಳೆ ಹುಡುಗಿ ನೆನಪಲ್ಲೇ ಇದ್ದೀರಾ, ಹಳೆ ಫೀಲಿಂಗ್ಸ್ ಇನ್ನೂ ಕೂಡ ನಿಮ್ ಮನ್ಸಲ್ಲೇ ಇದೆಯಾ, ಅದು ನನ್ಗೆ ಗೊತ್ತಾಗ್ಬೇಕು. ನೀವ್ ಎಷ್ಟು ದೂರ ಬಂದಿದ್ದೀರಾ ಅನ್ನೋ ಪ್ರಶ್ನೆಗೆ ನನ್ಗೆ ಉತ್ತರ ಸಿಗ್ಬೇಕು ಅಂತ ಲಕ್ಷ್ಮಿ ಕೇಳ್ತಿದ್ರೆ ಈ ಕಡೆ ವೈಷ್ಣವ್ ಶಾಕ್ ಆಗ್ತಿದ್ದಾನೆ. ಹಾಗಿದ್ರೆ ಇಲ್ಲಿ ಲಕ್ಷ್ಮಿಯ ಸಂಸಾರ ಉಳಿಯತ್ತ? ಆ ಒಂದು ಪ್ರಶ್ನೆ ಮೇಲೆ ನಿಂತಿರೋ ಲಕ್ಷ್ಮಿಗೆ ಉತ್ತರ ಸಿಗೋ ಉತ್ತರ ಏನಾಗಿರತ್ತೆ, ಏನ್ ಆಗತ್ತೆ ಮುಂದೆ, ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಮುಂದಿನ ವಿಡಿಯೋಗೋಸ್ಕರ ವೇಟ್ ಮಾಡೋದನ್ನ ಮರಿಬೇಡಿ.